ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಶೇರ್ ಮಾಡಿದ್ದಾರೆ. ಪ್ರೊಫೈಲ್ ಬಂದಿರೋದು ಬಾಗಲಕೋಟೆ ಪ್ಲೇಸಿಂದ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಸೊ ಕೊನೆಯವರೆಗೂ ನೋಡಿ. ಪ್ರೊಫೈಲ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಸ್ನೇಹಿತರು ನೋಡಿ, ಇವರ ಹೆಸರು ಕೌಶಲ್ಯ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಹಾಗೆಯೇ ಸ್ವಂತ ಊರು ಬಾಗಲಕೋಟೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಗಂಡ ವಯಸ್ಸು ಆಗಿದೆ, ಅದಕ್ಕೆ ಗೂಟದಲ್ಲಿ ಶಕ್ತಿ ಇಲ್ಲ ಅಂತ, ಆ ಒಂದು ಕಾರಣಕ್ಕೆ ಮಕ್ಕಳು ಕೂಡ ಆಗಿಲ್ಲ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಪ್ರಸ್ತುತ ಇವರ ಒಂದು ಜೀವನ ಗಂಡ ಯಾರೇ ಬಂದರೂ ಕೂಡ ಮಾಡಿಸಿಕೊಂಡು ಬಸರಿ ಆಗೋ ಅಂತೇಳಿ ಡೈರೆಕ್ಟಾಗಿ ಹೇಳಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಸಮಸ್ಯೆ ಸ್ವಂತ ಮನೆಗೆ ಬಂದು ಮಾಡುವಂಥ ಗಂಡು ಯಾರು ಕೂಡ ಸಿಗ್ತಾ ಇಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಬಯಕೆ ನೋಡೋದಾದರೆ ಮನೆಯಲ್ಲಿ ಮಾತ್ರ ನನ್ನ ಆಸೆಗಳನ್ನು ತೀರಿಸಿಕೊಳ್ಳೋ ಬಯಕೆ ಕೂಡ ಆಗ್ತಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಇವರ ಹತ್ರ ಒಂದು ಕಿಯಾ ಸಾರ್ಟೇಜ್ ಅಂತೇಳಿ ಒಂದು ಲೇಟೆಸ್ಟಾಗಿ ಲಾಂಚಿಂಗ್ ಆಗ್ತಿರುವಂಥ ಒಂದು ಕಾರ್ನ ಕೂಡ ಆಲ್ರೆಡಿ ಬುಕ್ ಮಾಡಿ ಬಂದಿದ್ದೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಈ ಒಂದು ಕಾರು ಜುಲೈ ಒಂದು ಮಂತಲ್ಲಿ ಆಲ್ಮೋಸ್ಟ್ ಇದು ಲಾಂಚಿಂಗ್ ಕೂಡ ಆಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಇದೇನು ನೋಡ್ತಿದ್ರಲ್ಲ, ಇದೇ ಒಂದು ಕಾರ್ನ ಒಂದು ಇಮೇಜ್ ಕೂಡ ಆಗಿರುತ್ತೆ ಅಂತೇಳಿ ಅದರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಹೀಗೆ ಮಾಡಿಸಿಕೊಳ್ಳೋದಕ್ಕೆ ಆಲ್ಮೋಸ್ಟ್ ಕಾರಣಗಳು ಹೀಗೆಲ್ಲ ಇದ್ದಾವೆ ನೋಡಿ ಅಂತ ಹೇಳ್ಕೊಂಡಿದ್ದಾರೆ. ಸೊ ನನ್ನ ಗಂಡ ಮುಂಚೆ ಊರಿನ ಒಂದು ರಾಜರು ಹೇಗೆ ಹೇಳ್ತಾರೋ ಹಾಗೆ ಪಂಚಾಯತ್ ಎಲ್ಲ ಮಾಡುತ್ತಿದ್ದ. ಸೊ ಅವರ ಒಂದು ಸೌಂದರ್ಯ ಮತ್ತು ಮೈಕಟ್ಟು ಮತ್ತು ಮಾತನ್ನು ಎಲ್ಲ ನೋಡಿ ನಾನು ವಯಸ್ಸಿನ ಅಂತರ ನೋಡಿದೆ, ಮದುವೆ ಆದೆ. ಆದರೆ ಪಾಪ ಹೇಗೆ ಪ್ರಯತ್ನ ಪಟ್ಟರು ಕೂಡ ಆಲ್ಮೋಸ್ಟ್ ನನಗೆ ಮಕ್ಕಳು ಆಗ್ತಿಲ್ಲ. ಸೊ ಹಾಗಾಗಿ ಈ ಒಂದು ಕಾರಣಕ್ಕೆ ನಾನು ಪ್ರೊಫೈಲ್ ಡೀಟೇಲ್ಸ್ನ ಶೇರ್ ಮಾಡ್ಕೊಂಡಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಗುಪ್ತವಾಗಿ ಬಂದೋಗುವಂಥ ಒಂದು ಗಂಡಿನ ಒಂದು ಲಕ್ಷಣಗಳು ಹೀಗಿರಬೇಕು. ಸೊ ಬರುವಂಥ ವ್ಯಕ್ತಿ ಯಾರೇ ಆಗಿದ್ರೂ ಕೂಡ ರಾತ್ರಿ ಒಂದು ಸಮಯದಲ್ಲಿ ಮಾತ್ರ ಬರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಸೊ ಬಂದು ಹೋಗುವ ಖರ್ಚು ಎಲ್ಲ ನಮ್ಮದೇ ಇರುತ್ತೆ. ಸೊ ಬಸುರಿ ಆದರೆ ಆಲ್ಮೋಸ್ಟ್ ನಿಮಗೆ ಏನಾದರೂ ಒಂದು ಬಹುಮಾನ ಕೂಡ ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಮಾಡುವಾಗ ಮಾತ್ರ ಯಾವುದೇ ರೀತಿಯಾದ ಒಂದು ಟ್ಯಾಬ್ಲೆಟ್ಸ್ ಆಗಿರ್ಬೋದು ಅದನ್ನೆಲ್ಲ ಕೂಡ ಯೂಸ್ ಮಾಡಬಾರ್ದು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದೆಲ್ಲ ಕೂಡ ಗಂಡಿನ ಒಂದು ಲಕ್ಷಣಗಳು ಹೀಗಿರಬೇಕು ಅಂತೇಳಿ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಇದೇನು ನೋಡ್ತಿದ್ರಲ್ಲ, ಇದು ಕಿಯಾ ಸಾರ್ಟೇಜ್ ಅಂತೇಳಿ ಒಂದು ಲೇಟೆಸ್ಟಾಗಿ ಒಂದು ಲಾಂಚಿಂಗ್ ಆಗುತ್ತಿರುವಂಥ ಒಂದು ಕಾರ್ನ ಒಂದು ಇಮೇಜ್ ಇದಾಗಿರುತ್ತೆ. ಇದರ ಕಿಯಾ ಒಂದು ಸ್ಪೆಸಿಫಿಕೇಷನ್ ನೋಡಲಿಕ್ಕೆ ಹೋದರೆ ಇದರ ಇಂಜಿನ್ ಕ್ಯಾಪಬಿಲಿಟಿ ನಿಮಗೆ ಆಲ್ಮೋಸ್ಟ್ 2000 cc ತನಕ ಇರುತ್ತೆ. ಮತ್ತು ಪವರ್ ನೋಡಲಿಕ್ಕೆ ಹೋದರೆ 181 bhp ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ಸೀಟಿಂಗ್ ಕ್ಯಾಪಬಿಲಿಟಿ ನೋಡಲಿಕ್ಕೆ ಹೋದರೆ 5 persons ಆರಾಮ್ಸೆ ಕೂತ್ಕೋಬಹುದು ಅಂತೇಳಿ ಮಾಹಿತಿಯಲ್ಲಿ ಕೂಡ ತಿಳಿಸಿದ್ದಾರೆ. ಹಾಗೆಯೇ ಫ್ಯೂಲ್ ಟೈಪ್ ನೋಡಲಿಕ್ಕೆ ಹೋದರೆ ಜಸ್ಟ್ ಇದು ಆಲ್ಮೋಸ್ಟ್ ಡೀಸೆಲ್ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಬೇಸಿಕ್ ಒಂದು ಫೀಚರ್ಸ್ ಕೂಡ ಹೀಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಇದರ ಒಂದು ಲಾಂಚಿಂಗ್ ಡೇಟ್ ಬಂದುಬಿಟ್ಟು ಜುಲೈ ಮಂತಲ್ಲಿ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಈ ಒಂದು ಸಾಲ್ಟೇಜ್ ಏನಿದೆಯಲ್ಲ, ಇದರ ಒಂದು ಪ್ರೈಸ್ ನೋಡಲಿಕ್ಕೆ ಹೋದರೆ ಅಪ್ರಾಕ್ಸಿಮೇಟ್ ಒಂದು 25 lakh ತನಕ ಇದರ ಒಂದು ಪ್ರೈಸ್ ಕೂಡ ಇರ್ಬೋದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇದರಲ್ಲಿ ಆಲ್ಮೋಸ್ಟ್ SUV ಒಂದು ಬಾಡಿ ಶೇಪ್ ಕೂಡ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ದಟ್ ವಿಲ್ ಬಿ ರಿವೆಲ್, ಟೈಗರ್, ಸೆಲ್ಟಾಸ್ ಆ್ಯಂಡ್ ಕ್ರೆಟಾ, ಅಂದರೆ ಈ ಒಂದು ಮಾಡೆಲ್ಸ್ ಏನಿದಾವಲ್ಲ ಅದೇ ರೀತಿಯಾಗಿ ಇದು ಕೂಡ ಕಾಣುತ್ತೆ ಅಂತೇಳಿ ಒಂದು ಎಕ್ಸಾಂಪಲ್ನ ಕೂಡ ಕೊಟ್ಟಿದ್ದಾರೆ. ಮತ್ತು ಕಿಯಾ ಸಾರ್ಟೇಜಲ್ಲಿ ಆಲ್ಮೋಸ್ಟ್ ಜಸ್ಟ್ ವೈಟ್ ಕಲರ್ ಮಾತ್ರ ಅವೈಲೇಬಲ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ಫ್ಯೂಲ್ ಟೈಪ್ ನೋಡಲಿಕ್ಕೆ ಹೋದರೆ ಜಸ್ಟ್ ಡೀಸೆಲ್ ಆಗಿರುತ್ತೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸ್ನೇಹಿತರು ನೋಡಿ, ಇದಿಷ್ಟು ಅವರ ಒಂದು ಮಾಹಿತಿಯಾಗಿರುತ್ತೆ. ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.